ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನಿತಾ ಎವ್ರಿಡೇ ಎಕ್ಸ್ಪೀರಿಯನ್ಸ್. ಹೆಂಗಿದ್ದೀರಿ? ಆರಾಮಿದ್ದೀರಾ? ನಾನು ಆರಾಮಿದ್ದೀನಿ. ಬರ್ರಿ, ನಾನೀಗ ಲಾಗು ಸ್ಟಾರ್ಟ್ ಮಾಡಾಕತ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಇವಾಗ ಬೆಳಗ್ಗೆ ಬಾಗಿಲನ್ನೆಲ್ಲ ತೊಳ್ಕೊಂಡು ನೀಟಾಗಿ ರಂಗೋಲಿ ಅದನ್ನೆಲ್ಲ ಹೊಚ್ಲಿಕ್ಕೆ ಹಾಕಿಬಿಟ್ಟು ಬಾಗಿಲಿಗೂ ರಂಗೋಲಿ ಹಾಕಿಬಿಟ್ಟು ಒಳಗಡೆ ಬಂದು, ನಾನು ಇವತ್ತು ಶನಿವಾರ ಅಲ್ಲ, ನನ್ನ ಮಗನೂ ಸ್ಕೂಲಿಗೆ ಹೋಗ್ತಾನೆ ಅಂತಂದು ಅವನಿಗೆ ನಮಗೂ ನಾಷ್ಟಕ್ಕಂತಂದು ಉಪ್ಪಿಟ್ಟು ಮಾಡಿಕೊಂಡೆ. ಅವನಿಗೆ ಚಿತ್ರಾನ್ನ ಮಾಡಿ ಕೊಟ್ಟಿದ್ದೆ. ನನ್ನ ಮಗಳಿಗೆ ಸ್ಕೂಲ್ ಇರೋಲ್ಲ ಇವತ್ತು. ಇಬ್ಬರು ಮಲ್ಕೊಂಡಿದ್ರು. ಎಬ್ಬಿಸ್ಬಿಟ್ಟು ಸ್ನಾನ ಮಾಡಿಸಿದೆ ಅವನಿಗೆ. ಅವಳು ಮಲ್ಕೊಂಡಿದ್ಲು. ಅವನು ಸ್ಕೂಲಿಗೆ ಹೋದ ನಾಷ್ಟ ಮಾಡಿಕೊಂಡು. ಇವಳು ಇನ್ನೂ ಮಲ್ಕೊಂಡಿದ್ದಲ್ರಿ, ಇವಳನ್ನ ಎಬ್ಸಾಕಂತಂದು ಬಂದೀನಿ ರೀ. ನೋಡ್ರಿ, ಇಲ್ಲೇ ಫುಲ್ಲು ತುಂಬ ಹಚ್ಕೊಂಡು ಮಲ್ಕೊಂಬಿಟ್ಟಾಳ ನನ್ನ ಮಗಳು. ಇಷ್ಟು ಹಚ್ಕೊಂಡು ಮುಕ್ಕೊಂಡ್ರೆ ಉಸಿರು ಕಟ್ಟತ್ತೆ ಅನ್ನೋದು ಪ್ರಜ್ಞೆ ಇಲ್ಲರಿ. ಎಬ್ಸಾಕತ್ರ ಹೇಳುವಲ್ಲು. ಎಬ್ಬಿಸಿ ಸಾಕಾಗಿ ನಾನು ಈಗ ಎಬ್ಸಾಕೆ ಬಂದೆ ನೋಡ್ರಿ. ಎಬ್ಸಿದೆ ಹಂಗೆ ಮತ್ತು ಹಳ್ಳಿ ಹಚ್ಕೊಂಡು ಮುಕ್ಕೊಳಕತ್ತಿಲ್ಲ. ಹೆಂಗೆ ಮಾಡಿ ರಂಬಿಸಿ ಎಬ್ಸಿದ್ದೆ. ನನ್ನ ಮಗನು ಸ್ಕೂಲಿಂದ ಬಂದು ನನ್ನ ಮಗಳಿಗೆ ಹೋಮ್ವರ್ಕು ಮ್ಯಾಕ್ಸು ಗೊತ್ತಾಗ್ತಿರ್ಲಿಲ್ಲ, ಆಕೆಗೆ ಹೇಳ್ಕೊಡಕತ್ತಿದ್ದ. ಇಬ್ಬರು ಎಷ್ಟು ಚಂದಾಗ ಹೋಮ್ವರ್ಕ್ ಮಾಡ್ತಾರಂದ್ರೆ ಅಷ್ಟು ಚಂದ ಮಾಡ್ತಾರೆ ರೀ. ಇವನು ಆವಾಗಲೇ ಹೋಮ್ವರ್ಕ್ ಮಾಡ್ದೆ. ಈಕೆಗೇನೋ ಮ್ಯಾಕ್ಸು ಗೊತ್ತಿರಲಿಲ್ಲ ಅಂತಂದು ಸ್ವಲ್ಪ ಹೇಳ್ಕೊಡಕತ್ತಿದ್ರೆ. ಈಕೆಗೆ ಸ್ವಲ್ಪ ಸೊಕ್ಕು ಜಾಸ್ತಿ ರೀ ನನ್ನ ಮಗಳಿಗೆ. ಹಿಂಗಾಗಿ ಆದರೂ ಹಿಂಗೆ ಮಾಡಿ ರಂಬಿಸಿ ಹೇಳ್ಕೊಡಕತ್ತಿದ್ದ. ಅದು ನನಗೆ ಗೊತ್ತು ಅನ್ನಕತ್ತಿದ್ಲು. ಹಿಂಗೆ ಮಾಡಿ ಹೇಳ್ಕೊಟ್ಟೆ. ನಾನಿಲ್ಲೇ ಮಧ್ಯಾಹ್ನ ಇವಳ ಜೊತೆ ಆಟ ಆಡಕತ್ತಿದ್ರಿ. ನನ್ನ ಮಗನೂ ಹೊರಗೆ ಆಟ ಆಡೋಕ್ಕೆ ಹೋಗಿದ್ದವನು. ಈಕೆ ನನ್ನ ಜೊತೆ ಆಟ ಆಡಿ ಭಾಳ ಮಮ್ಮಿ ಅಂತ ಹೇಳಿದ್ಲು. ಅದಕ್ಕೆ ನಾನು ಇವಳ ಜೊತೆ ಸೇರಿ ಚಿಕ್ಕವಳಾಗಿ ಆಡಕತ್ತಿದ್ದೆ. ನಾವು ಹಿಂದೆ ಬಾಲ್ಯದಲ್ಲಿ ಆಡಿದ ನೆನಪು ನನಗೆ ನೆನಪು ಬಂತ್ರಿ. ಆವಾಗ ನಾವು ಚಿಕ್ಕವರಿದ್ದಾಗ ಆಡಬೇಕಾರೆ ಮಣ್ಣಿನಲ್ಲೇ ಮಾಡಿದ್ದು ಆಟ ಸಾಮಾನು ಇರ್ತಿದ್ರಿ. ಜಾತ್ರೆಗೆ ಬಂತಂದ್ರೆ ಜಾತ್ರೆಯಾಗೆಲ್ಲ ಮಾರ್ತಿದ್ರು. ಈಗೆಲ್ಲ ಅವೆಲ್ಲ ಕಡಿಮೆನ ಆಗ್ಯಾವ್ರಿ. ಕಡಿಮೆನ ಅಂದರೆ ಇಲ್ಲೇ ಇಲ್ಲರಿ, ಎಲ್ಲಿ ಸಿಗೋದು ಇಲ್ಲ, ಅಪರೂಪ ಸಿಗೋದು. ಆ ಥರ ಮಕ್ಕಳಿಗೆ ನಮ್ಮ ಮಕ್ಕಳು ಆಡಲಿ ಅಂತ ಆಸೆ. ನಿಮಗೇನಾದರೂ ಎಲ್ಲಾದರೂ ಇದ್ದರೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಎಲ್ಲರೂ ಆ ಥರ ಇರ್ತಂದ್ರೆ ನಾನು ಆ ಥರ ಮಣ್ಣಿನ ಆಟ ಸಾಮಾನು ಹುಡುಕ್ತೀನಿ. ನನ್ನ ಮಕ್ಕಳಿಗೆ ಸಿಗ್ತಾನೆ ಇಲ್ಲ. ನನ್ನ ಮಗಳಿಗೆ ಅವನ್ನ ತೊಗೋಬೇಕಂತ ನನಗೆ ಆಸೆ. ಈ ಥರ ಪ್ಲಾಸ್ಟಿಕ್ಕಿನ ಎಲ್ಲ ಸಿಕ್ಕವಲ್ರಿ, ಇವನ್ನೇ ತೊಗೊಂಡು ಆಡ್ತಾಳೆ. ನಾನು ಅದರೊಳಗೆ ಜಾಯ್ನ್ ಆಗಿದ್ದೆ. ಈಗ ನನಗೂ ಊಟಕ್ಕೆ ಬಡ್ಸಾಕತ್ತಾಳ್ರಿ ಅಡುಗೆ ಮಾಡಿ. ಏನು ಮಾಡಿದ್ರು ಬಿಡಂಗೆ ಇಲ್ಲ ನನಗೆ. ಸುಮ್ಮನೆ ಊಟ ಬಾ ಮಮ್ಮಿ ಅಡುಗೆ ಮಾಡೀನಿ ಅಂತಂದು ಇದನ್ನು ಮಾಡಾಕತ್ತಿದ್ಲು. ಅವಳಿಗೊಂದು ಪ್ಲೇಟ್ ಒಳಗೆ ನನಗೊಂದು ಪ್ಲೇಟ್ ಒಳಗೆ ಹಾಕಿ ಅದೇನೋ ಅನ್ನ ಸಾಂಬಾರು ಅಂದ್ರಿ ಆ ಥರ ಮಾಡಿದ್ಲು, ಸೊಪ್ಪು ಹಾಕಿ. ಈ ಥರ ಊಟ ಮುಗಿಸ್ಕೊಂಡು ನಾನೀಗ ಸೀರೆಗೆ ಪಾಲ್ಸ್ ಹಚ್ಚಿದ್ರಾತಂತಂದು ಸೀರೆಗೆ ಪಾಲ್ಸ್ ಹಚ್ಕೊಳಕತ್ತಿದ್ದು ನೋಡ್ರಿ. ಇದು ಯಾಕೋ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿತ್ತು. ಭಾಳ ದಿನ ಆಗಿತ್ತು ಈ ಸೀರೆ ತೊಗೊಂಡು. ಪಾಲ್ಸ್ ಹಚ್ಚೋದಾಗಿದ್ದಿಲ್ಲ, ಕಲರ್ ಚೇಂಜ್ ಇದ್ದಿತ್ತಲ್ರಿ ದಾರದ್ದು. ಹಿಂಗಾಗಿ ಲೇಟಾಗಿತ್ತು. ಇವತ್ತು ದಾರದ್ದು ರೀಲ್ ತೊಗೊಂಡು ಬಂದು ಸೀರೆಗೆ ಪಾಲ್ಸ್ ಹಚ್ಕೊಳಕತ್ತಿದ್ದೆ ನೀಟಾಗಿ. ನಾನು ಪಾಲ್ಸ್ ಹಚ್ಕೊತೀನಿ ರೀ ಮನ್ಯಾಗ, ಹಿಂಗಾರ ಯಾಕಾಗಲಿ ಅಂತಂದು ಪಾಲ್ಸ್ ಹಚ್ಕೊಂಡು ಆಮೇಲೆ ನನ್ನ ಮಕ್ಕಳಿಗೆ ಊಟ ಅದನ್ನೆಲ್ಲ ಹಾಕ್ಕೊಟ್ಟು ಅವರು ಊಟ ಮಾಡಿದ್ರಿ. ಇಬ್ಬರು ಊಟ ಮಾಡಿ ಹೊರಗಡೆ ಆಡಕ್ಕೆ ಹೋದ್ರು. ನನ್ನ ಮಗಳು ಹೊರಗಡೆ ಹೋಗ್ತೀನಿ ಆಟ ಆಡೋಕ್ಕಂತಂದು ಅವನ ಆಟ ಸಾಮಾನೆಲ್ಲ ಎತ್ತಿಟ್ಟು ಆಕಿನ್ನ ಆಟ ಆಡಕ್ಕೆ ಹೋದ್ರಿ. ಇಬ್ಬರು ಆಟ ಆಡಿ ಬಂದು ಹೊರಗಡೆ ಬಂದು ಇಲ್ಲೇ ನಮ್ಮ ಓಣಿ ಒಳಗೆ ಇಲ್ಲೇ ಜಾಗ ಐತಲ್ರಿ, ಇಲ್ಲೇ ಸೈಕಲ್ ತೊಗೊಂಡು ಮತ್ತೆ ಇಲ್ಲಿ ಆಟ ಆಡಕತ್ತಿದ್ರು. ವಿಡಿಯೋ ಮಾಡಿ ಮಮ್ಮಿ ಅನ್ನಕತ್ತಿದ್ರು. ವಿಡಿಯೋ ಮಾಡಾಕತ್ತೀನಿ. ಅದು ಜೋಲಿ ಕಟ್ಟಿರ್ತೀವಲ್ರಿ, ಅವನ್ನ ಬಿಚ್ಚಿಕೊಂಡನ ಆಟ ಆಡಕತ್ತಾರ ನೋಡ್ರಿ. ಅವ್ನ ಮೇಲೆ ಕಟ್ಟಿದ್ದೆ, ಅವ್ನು ಬಿಚ್ಚಿ ಆಟ ಆಡಕತ್ತಾರ. ಇವ ನೋಡ್ರಿ ಬರೀ ಕಿತಿವಿನ ಮಾಡ್ತಾನೆ. ಹೋಗಿ ಗಾಡಿಗೆ ಸೈಕಲ್ ಈ ಥರ ಮಾಡಿದ್ದು ನೋಡ್ರಿ. ಆ ಹುಡುಗಿನೂ ಚಂದಾಗ ಆಟ ಆಡಕ್ಕೆ ಬಿಡೋದೇ ಇಲ್ಲರಿ, ಬರೀ ಈ ಥರನೇ ಕಿತ್ಬಿ ಮಾಡ್ತಿರ್ತಾನೆ. ನಿಮ್ಮ ಮಕ್ಕಳು ಹಿಂಗೆ ಮಾಡ್ತವನು ಮನೆಯೊಳಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ನನ್ನ ಮಕ್ಕಳು ಇಷ್ಟು ಕಾಡಂದ್ರೆ ಕಾಡದಾರ. ಸ್ಕೂಲ್ಗೆ ಹೊಂಟಾಗ ಒಂಥರ ಟಾಮ್ ಆ್ಯಂಡ್ ಜೆರಿ ಥರ ಮಾಡ್ತಾರೆ ರೀ. ಇವ್ರ ಸಲುವಾಗಿ ಸಾಕಾಗಿ ಹೋಗಿರ್ತೈತ್ರಿ ನನಗಕ್ಕರು. ನನ್ನ ಮಕ್ಕಳಂದ್ರೆ ನಂಗೆ ಭಾಳ ಇಷ್ಟ ರೀ. ಅಷ್ಟು ಕಾಡಿದ್ರು ಅಷ್ಟು ಒಳ್ಳೆಯವ್ರು ಅದಾರ ರೀ, ನನಗೆ ಸಪೋರ್ಟ್ ಮಾಡ್ತಾರೆ ರೀ. ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ಥ್ಯಾಂಕ್